ಹಾಯ್ ಬ್ಯೂಟೀಸ್ ಆ್ಯಂಡ್ ಕ್ಯೂಟೀಸ್ ಎಲ್ಲ ಹೇಗಿದ್ದೀರಾ? ನಾನು ತುಂಬ ಚೆನ್ನಾಗಿದ್ದೀನಿ. ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂದ್ಕೊಳ್ತಾ ಇದ್ದೀನಿ. ನೋಡಿದ್ರಾ ಯಾರ ಜೊತೆ ಬಂದಿದ್ದೀನಿ ನಾನು? ನಮ್ಮ ಅಕ್ಕ ಮತ್ತು ನನ್ನ ಫ್ರೆಂಡು ಮತ್ತು ನನ್ನ ಬ್ಯೂಟಿಫುಲ್ ಸ್ಮಾಲ್ ಫ್ರೆಂಡ್, ಚಿಕ್ಕ ಫ್ರೆಂಡ್ ರೇಣಿ ಜೊತೆ ಇವತ್ತು ನಾನು ಒಂದು ಹಳ್ಳಿ ಸೊಗಡು, ಬ್ಯಾಂಗ್ಳೂರಲ್ಲಿ ಒಂದು ಹಳ್ಳಿಯ ಸೆಟಪ್ಪು, ಹಳ್ಳಿಯ ವಾತಾವರಣ ಹೇಗಿರುತ್ತೆ ಅಂತ. ಆ್ಯಕ್ಚುಲಾಗಿ ಹೇಳಬೇಕಂದ್ರೆ ಈಗ ಹಳ್ಳಿಗಳು ಆ ರೀತಿ ಏನೂ ಇಲ್ಲ. ಹಿಂದೆ ಒಂದು 30-35 ವರ್ಷಗಳ ಹಿಂದೆ ಹಳ್ಳಿಗಳಲ್ಲಿ ಹೇಗಿತ್ತು ಅನ್ನೋದು ಒಂದು ಸಂಪೂರ್ಣವಾದಂತಹ ಒಂದು ಸೆಟಪ್ ಇಲ್ಲಿ ಹಾಕಿದ್ದಾರೆ. ಮಕ್ಕಳ ಆಟ, ಓಟ, ಪಾಠ ಮತ್ತು ಜನಜೀವನ, ಅವರವರ ಶ್ರಮಕ್ಕೆ ತಕ್ಕಂತೆ ಮಾಡುವಂತಹ ಕೆಲಸಗಳ ವಿವರಗಳು, ಸಂತೆಗಳು, ಜಾತ್ರೆಗಳು ಪ್ರತಿಯೊಂದೂ ಹೇಗಿತ್ತು ಒಂದು 30-35 ವರ್ಷಗಳ ಹಿಂದೆ ಹೇಗಿತ್ತು ಅನ್ನೋದನ್ನು ಇಲ್ಲಿ ನಾವು ನೋಡಬಹುದು. ತುಂಬ ಚೆನ್ನಾಗಿದೆ. ಮಕ್ಕಳನ್ನೆಲ್ಲ ಕರ್ಕೊಂಡು ಬಂದು ಹಳ್ಳಿ ಜೀವನ ಹೇಗಿತ್ತು, ಮಕ್ಕಳು ಯಾವ ರೀತಿ ಬೆಳೀತಾ ಇದ್ದರು, ಹೇಗೆಲ್ಲ ಇತ್ತು ಅನ್ನೋದನ್ನು ಖಂಡಿತ ನಾವೆಲ್ಲ ಮಕ್ಕಳನ್ನ ಫ್ರೀ ಇದ್ದಾಗ ಒಂದು ಸತಿ ಕರ್ಕೊಂಡು ಬಂದು ತೋರಿಸ್ಬೋದು. ಇದು ಪರ್ಮನೆಂಟ್ ಆಗಿರ್ತಕ್ಕಂಥ ಒಂದು ಸೆಟಪ್ ಆಗಿರೋದ್ರಿಂದ ನಾವು ಯಾವುದೇ ಟೈಮಲ್ಲಿ ಬೇಕಾದ್ರೂ ನಾವು ವಿಸಿಟ್ ಮಾಡ್ಬೋದು. ಐ ಥಿಂಕ್ 120 ರೂಪಾಯೋ 150 ರೂಪಾಯೋ ಟಿಕೆಟ್ ಇದೆ. ಸಾರಿ, ಮರ್ತೋಯ್ತು. ಇದು ವಿಡಿಯೋ ತೆಗೆದು ತುಂಬ ದಿವಸ ಆಯಿತು, ಅಪ್ಲೋಡ್ ಮಾಡೋದು ಸ್ವಲ್ಪ ತಡ ಆಗ್ತಾಯಿದೆ. ನೋಡಿ, ಇಲ್ಲಿ ನಮಗೆ ಒಂದು ಟ್ಯಾಗ್ ಕೊಡ್ತಾರೆ. ಮಾಮೂಲಿ ಎಲ್ಲ ಕಡೆನೂ ಟ್ಯಾಗ್ಗಳು ಕೊಡ್ತಾರಲ್ಲ, ಆ ರೀತಿ ಒಂದು ಟ್ಯಾಗ್ ಕೊಡ್ತಾರೆ. ಅಲ್ಲಿಂದ ನಾವು ಶುರು ಮಾಡ್ತೀವಿ ನೋಡೋದಕ್ಕೆ. ತುಂಬ ಚೆನ್ನಾಗಿರುತ್ತೆ. ನೋಡಿ, ಇಲ್ಲಿ ಹಳ್ಳಿನಲ್ಲಿ ಮಕ್ಕಳು ಗೋಲಿ ಆಟ ಹೇಗೆ ಆಡ್ತಾ ಇರ್ತಾರೆ. ಆಮೇಲೆ ಮನೆ ಮುಂದೆ ದೊಡ್ಡವರೆಲ್ಲ ಜಗ್ಲಿಗಳ ಮುಂದೆ, ಮನೆಗಳಲ್ಲಿ 2 ರೀತಿಯ ಜಗ್ಲಿ ಹಾಕಿರ್ತಾಯಿದ್ರು, ಚಿಕ್ಕ ಜಗ್ಲಿ, ದೊಡ್ಡ ಜಗ್ಲಿ ಅಂತ. ದಾರಿ ಹೋಗರು ಬಂದು ಅಲ್ಲಿ ಕೂತ್ಕೊಂಡು ವಿಶ್ರಾಂತಿ ತೊಗೊಂಡು ಆ ಮನೆಯವ್ರು ಏನಾದರೂ ನೀರೋ ಹಣ್ಣೋ ಹಂಪಲೋ ಏನಾದರೂ ಕೊಟ್ಟರೆ ತಿನ್ಬಿಟ್ಟು ಅಲ್ಲೇ ಸ್ವಲ್ಪ ವಿಶ್ರಾಂತಿ ತೊಗೊಂಡು ಹೋಗುವಂತಹ ಪದ್ಧತಿ ಇತ್ತು ಆ ಕಾಲದಲ್ಲಿ. ಮನೆ ಮುಂದೆ ಕಂಪಲ್ಸರಿ 2 ಜಗ್ಲಿಗಳನ್ನ ಕಟ್ಟಿಡ್ತಾಯಿದ್ರು. ಆ ರೀತಿ ಜಗ್ಲಿ ಮೇಲೆ ಮಲ್ಕೊಳ್ಳೋರು, ಮುಂದೆ ಕೂತ್ಕೊಂಡು ಟೈಮ್ ಪಾಸಿಗೆ ಮಧ್ಯಾಹ್ನದ ಹೊತ್ತು ಕವಡೆ ಗಿವಡೆ ಎಲ್ಲ ಆಟ ಆಡಿಕೊಂಡು ಟೈಮ್ ಪಾಸ್ ಮಾಡೋರು. ನೋಡಿ ಯಾವ ರೀತಿ ಮನೆಗಳೆಲ್ಲ ಇಲ್ಲಿ ಕಾಣ್ತಾ ಇದೆ. ಹಳ್ಳಿಯ ವಾತಾವರಣ ಹೇಗಿರುತ್ತೆ ಅಂತ ಸಾಮಾನ್ಯ ಇಲ್ಲೆಲ್ಲ ಮನೆಗಳಲ್ಲೂ ನೋಡ್ತೀರಾ ನೀವು. ದೊಡ್ಡ ದೊಡ್ಡ ವರಾಂಡಗಳು, ಜಗ್ಲಿಗಳು ಇರುತ್ತೆ. ಅಂದರೆ ಮೇಲೆ ಶೆಲ್ಟ್ರ್ ಇರುತ್ತೆ, ಫುಲ್ ಓಪನ್ ಇರುತ್ತೆ. ಈ ರೀತಿಯಾದಂತಹ ಜಗ್ಲಿಗಳಿರುತ್ತೆ. ಜಗ್ಲಿ ಕಟ್ಟೆ ಮೇಲೆ ಕೂತ್ಕೊಳ್ಳೋದು, ಊಟ ಮಾಡೋದು, ವಿಶ್ರಾಂತಿ ಮಾಡೋದು ಪ್ರತಿಯೊಂದನ್ನು ಇಲ್ಲೇ ಮಾಡ್ತಾಯಿದ್ರು. ಹಾಗೆ ಅಂಗಡಿಗಳು ಯಾವ ರೀತಿ ಇತ್ತು, ಎಲ್ಲ ಚೀಲಗಳಲ್ಲಿ ಈ ಥರ ತುಂಬಿ ನಾವು ಲೂಸಲ್ಲೇ ತೊಗೊಂಡು ಬರ್ತಾಯಿದ್ವು. ಅಯ್ಯೋ, ಈಗ ಲೂಸ್ ತಂದುಬಿಡ್ತೀವಿ ಅಂದರೆ ಮುಗೀತು ಕತೆ. ಹೈಜೀನಿಕ್ಕು ಹಾಗೆ ಹೀಗೆ ಎಷ್ಟೊಂದು ಮಾತಾಡ್ತೀವಿ. ಬಟ್ ನಾವೆಲ್ಲನೂ ಈ ಥರ ವಾತಾವರಣವೆಲ್ಲ ನೋಡಿದ್ದೀವಪ್ಪ. ಈಗ ನೋಡ್ತಾ ಇದ್ದರೆ ಆ ಪ್ರಪಂಚಕ್ಕೆ ಮತ್ತೆ ಹೋದರೆ ಎಷ್ಟು ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ನಮಗಂತೂ ತುಂಬ ಖುಷಿ ಕೊಡ್ತಾಯಿತ್ತು. ಟಿ ವಿ ಇರಲಿಲ್ಲ, ಕೇವಲ ಒಂದು ರೇಡಿಯೋ ಇತ್ತು. ಅದು ಯಾವುದೋ ಆಕಾಶವಾಣಿ, ಯಾವುದೋ 1-2-3 ಬರ್ತಾಯಿತ್ತು. ಟಿ ವಿ, ಮೊಬೈಲು ಏನು ಈ ಥರ ನಾವು ಯೂಸ್ ಮಾಡ್ತಾ ಇರ್ತಕ್ಕಂಥ ಗ್ಯಾಜೆಟ್ಸ್ ಏನೂ ಇರಲಿಲ್ಲ. ಆದ್ರೂ ಜನಜೀವನ ಎಷ್ಟು ಚೆನ್ನಾಗಿತ್ತು, ಸುಖವಾಗಿತ್ತು. ಹಾಡುಗಾರಿಕೆ ಮಾಡ್ತಾಯಿದ್ರು, ಮಕ್ಕಳೆಲ್ಲ ಮನೆ ಮುಂದೆ ಕೂತ್ಕೊಂಡು ಆಟ ಆಡ್ತಾಯಿದ್ರು. ಫಿಸಿಕಲ್ ಎಕ್ಸಸೈಸ್ನ ಬೇಕಾದಷ್ಟು ಮಾಡ್ತಾಯಿದ್ರು. ಮಿಕ್ಸಿಗಳಿರಲಿಲ್ಲ, ಕೈಯಲ್ಲಿ ರುಬ್ತಾಯಿದ್ರು. ಮಿಲ್ಲುಗಳಿರಲಿಲ್ಲ, ಕುಟಾಣಿಲಿ ಕುಟ್ತಾಯಿದ್ರು. ಅಕ್ಕಿ, ಭತ್ತ, ರಾಗಿ ಇವೆಲ್ಲ ಬೀಸ್ಕೊಳ್ತಾಯಿದ್ರು. ಎಷ್ಟೆಲ್ಲ ಎಕ್ಸಸೈಸ್ ಮಾಡ್ಕೋತಾಯಿದ್ರು. ಆ ಮಕ್ಕಳಿಗೆ ಡೈಪರ್ಗಳಂತೆ ನಾವು ಈಗ ಮಾಡ್ತಾ ಇರ್ತಕ್ಕಂಥ ಹೈಜೀನಿಕ್ದು ಯಾವುದೇ ರೀತಿಯಾದಂತಹ ಇವು ಇರಲಿಲ್ಲ. ಈವನ್ ಚಡ್ಡಿಗಳೇ ಇರ್ತಾ ಇರಲಿಲ್ಲ ಮಕ್ಕಳಿಗೆ. ಸುಮ್ಮನೆ ಹಾಗೆ ಬಿಟ್ಬಿಡ್ತಾಯಿದ್ರು. ಅವ್ರಿಗೆ ಇಮ್ಯುನಿಟಿ ಪವರ್ ಬರ್ತಾಯಿತ್ತು. ಎಲ್ಲ ಪ್ರಕೃತಿನ ತಮ್ಮನ್ನು ಬಳಸ್ಕೊಂಡು ಪ್ರಕೃತಿ ಜೊತೆ ಹೊಂದಿಕೊಂಡು ಜನಜೀವನ ಸಾಗಿಸ್ತಾಯಿದ್ರು. ಇಲ್ಲೆಲ್ಲ ನೋಡ್ತಾ ಇದ್ದೀರಾ ನೀವು. ಇಲ್ಲಿ ಒಂದು ಗೌಡ್ರು ಅಂದರೆ ಊರು ಗೌಡ್ರಪ್ಪ, ಮತ್ತು ಗೌಡ್ರು ಎಲ್ಲ ನನ್ನ ಮೇಲೆ ಜಗಳಕ್ಕೆ ಬಂದುಬಿಡ್ಬಿಡಿ. ಊರಲ್ಲಿ ದೊಡ್ಡವರು ಅಂತ ಇರ್ತಾರಲ್ಲ, ಸೊ ಅವ್ರ ಹತ್ರ ಊರಲ್ಲಿ ಇರ್ತಕ್ಕಂತಹ ಸಣ್ಣಕಾರ ರೈತರು ಇರಬಹುದು, ಸಣ್ಣ ಸಣ್ಣ ಕೆಲಸಗಳು ಮಾಡ್ಕೊಳ್ಳೋರು. ಅವ್ರಿಗೆ ಬೇಕಾದಾಗ
ಹಣಕಾಸು ಅವ್ರ ಹತ್ರ ಇಸ್ಕೊಳ್ತಾಯಿದ್ರು. ಆಮೇಲೆ ವರ್ಷಕ್ಕೆ ಬೆಳೆಗಳೆಲ್ಲ ಬಂದಾಗ ಆ ಬೆಳೆನಲ್ಲಿ ಅವ್ರಿಗೆ ತೂಗಾಕ್ಬಿಟ್ಟು ಅಲ್ಲಿ ಏನು ಬೆಳೆ ಬರುತ್ತೆ ಸಾಲಕ್ಕೆ ವಜಾ ಮಾಡ್ಕೊಳ್ತಾಯಿದ್ರು. ಇಲ್ಲೂ ಕೆಲವೊಂದು ಅನ್ಯಾಯಗಳು ನಡೀತಾ ಇತ್ತು, ಆದರೆ ಏನು ಮಾಡೋಕ್ಕಾಗಲ್ಲ ಅಲ್ವಾ, ಹಾಗೆ ಜೀವನ ನಡ್ಕೊಂಡು ಹೋಗ್ತಾಯಿತ್ತು. ಈಗ ಅದನ್ನೇ ಆ ದಬ್ಬಾಳಿಕೆಗಳಿಂದನೂ ನಾವು ಜಗಳಗಳೆಲ್ಲ ಮಾಡಿ ಆ ದಬ್ಬಾಳಿಕೆಯಿಂದ ಹೊರಗಡೆ ಬಂದು ಅದು ಒಂಥರ ಜೀವನ ಬೇರೆ ಥರ ಆಗೋಕ್ಕೆ ಶುರುವಾಯಿತು. ಈ ರೀತಿಯಾದಂತಹ ಜೀವನವನ್ನು ಹಳ್ಳಿನಲ್ಲಿ ನಡೆಸ್ತಾಯಿದ್ರು. ಮನೆಗಳನ್ನು ನೋಡ್ಬೋದು, ಮನೆ ಮುಂದೆ ಚಿತ್ತಾರಗಳನ್ನು ನೋಡ್ಬೋದು, ಮತ್ತು ಫೋಟೋಗಳು ನೋಡಿ ಎಷ್ಟೆಲ್ಲ ಫೋಟೋ ಹಾಕಿರೋರು. ಸಮಾಜ ಸುಧಾರಕರಿಂದ ಹಿಡಿದು ಸ್ವತಂತ್ರ ಹೋರಾಟಗಾರರಿಂದ ಹಿಡಿದು ದೇವ್ರ ಫೋಟೋಗಳಿಂದ ಹಿಡಿದು ಅವರ ಪೂರ್ವಿಕರ ಫೋಟೋಗಳು, ಈ ರೀತಿಯಾದಂತಹ ಅನೇಕ ಫೋಟೋಗಳಿಗೆ ಒಂದು ಪಟ್ಟಿ ಹೊಡೆಸ್ಬಿಟ್ಟು ಲೈನಿಗೆ ಫೋಟೋ ಹಾಕ್ತಾಯಿರ್ತು. ಒಂದು ಮನೆ ಕಟ್ಟಿದ್ರು ಅಂದರೆ ಸುತ್ತಲೂ ಫೋಟೋಗಳೆಲ್ಲ ಹಾಕಿರೋರು. ಹಾಗೆ ನೋಡಿ ಇಲ್ಲಿ ಪಕ್ಕದಲ್ಲಿ ಹಸುಗಳು ಕಟ್ಟಿದ್ದಾರೆ, ಅದ್ರ ಪಕ್ಕದಲ್ಲೇ ಮನುಷ್ಯರ ವಾಸನೂ ಸಹ. ಇದು ಒಂಥರ ತುಂಬ ಚೆನ್ನಾಗಿರುತ್ತೆ. ನಮ್ಮ ದೊಡ್ಡಪ್ಪ ಮತ್ತು ಚಿಕ್ಕಪ್ಪನ ಮನೆಯಲ್ಲಿ ಅದೇ ರೀತಿ ಫಸ್ಟ್ ಹಸು ಕಟ್ತಾಯಿದ್ರು, ನೆಕ್ಸ್ಟ್ ಬಾಗಿಲಲ್ಲಿ ನಾವೆಲ್ಲ ಮಲ್ಕೊಳ್ತಾಯಿದ್ರು, ಅದ್ರ ನೆಕ್ಸ್ಟ್ ಬಾಗಿಲಲ್ಲಿ ಅಡುಗೆ ಗಿಡಿಗೆ ಎಲ್ಲ ಮಾಡ್ತಾಯಿದ್ರು. ಹಸುಗಳು ನಾವು ಒಟ್ಟೊಟ್ಟಿಗೆ ಮಲ್ಕೋತಾ ಇದ್ವಿ. ನಿಜವಾಗ್ಲೂ ಅದು ತುಂಬ ಖುಷಿ ಅನ್ನಿಸ್ತಾಯಿತ್ತು. ನಮ್ಮ ದೊಡ್ಡಪ್ಪನ ಮನೆಯಲ್ಲಿ ಮತ್ತು ನಮ್ಮ ಚಿಕ್ಕಪ್ಪನ ಮನೇಲಿ 2 ಮನೆಯಲ್ಲೂ ಈ ರೀತಿ ಕಟ್ತಾಯಿದ್ರು. ಮತ್ತು ಈ ಥರ ನೀವು ನೋಡ್ತಾ ಇದ್ದೀರಲ್ಲ, ಕಾಲೋನಿ ಥರ ಸುತ್ತಲೂ ಮನೆಗಳಿರೋದು, ಮಧ್ಯದಲ್ಲಿ ಸ್ವಲ್ಪ ಜಾಗ ಇರೋದು. ಆ ಮನೆಗಳವರೆಲ್ಲ ಸುತ್ತಲೂ ಕೂತ್ಕೊಂಡು ಸಂಜೆ ಹೊತ್ತು ಮಾತಾಡಿಕೊಂಡು ಅವ್ರ ಮನೇಲಿ ಏನು ಮಾಡಿದರು ಶೇರ್ ಮಾಡಿಕೊಂಡು, ಇವೆಲ್ಲ ಒಂದು ರೀತಿಯಾದಂತಹ ವಾತಾವರಣವನ್ನು ಎಲ್ಲ ನೋಡಿದ್ರೆ ತುಂಬ ಎಂಜಾಯ್ ಮಾಡ್ತೀರಾ. ಫ್ರೆಂಡ್ಸ್, ನೀವೆಲ್ಲ ಒಂದು ಸತಿ ಬಂದು ವಿಸಿಟ್ ಮಾಡಿ. ತುಂಬ ನೋಡುವಂತಹ ಜಾಗ. ನಮ್ಮ ಫೀಸ್ದೇನು ತುಂಬ ದೊಡ್ಡ ಇದು ಅನಿಸಲ್ಲ. ಇಲ್ಲಿ ಅವರು ಚಿತ್ರಗಳನ್ನ ಮಾಡಿರೋದು, ಅವರು ಇಲ್ಲಿ ಪ್ರತಿಬಿಂಬಿಸ್ತಾ ಇರ್ತಕ್ಕಂತಹ ಈ ಚಿತ್ರಕಲೆಗಳನ್ನೆಲ್ಲ ನೋಡೋದಕ್ಕೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಖುಷಿಯಾಗತ್ತೆ. ನೋಡಿ, ನಾಯಿ ಚಿತ್ರ ಹೆಂಗೆ ಬರೆದಿದ್ದಾರೆ, ನಾಯಿ ಎಷ್ಟು ಮಕ್ಕಳನ್ನ ಇಟ್ಕೊಂಡಿದೆ. ಅದು ಪ್ರತಿಯೊಂದು ಮನೆ ಮುಂದೆನೂ ಒಂದೊಂದು ನಾಯಿ, ಬೆಕ್ಕು ಈ ರೀತಿ ಸಾಕ್ತಾಯಿದ್ರು. ನೇಕಾರರ ಮನೆ ಅಂದರೆ ಹೇಗಿರುತ್ತೆ ಇದು ನೋಡಿ. ಈಗ ನಮಗೆ ಶುರುವಾಗಿದೆ ಗಾಣದ ಎಣ್ಣೆ ಅಂತ. ಆ ಕಾಲದಲ್ಲೇ ಗಾಣದ ಎಣ್ಣೆ ಮಾಡ್ತಾಯಿದ್ರು, ಈಗ ಮತ್ತೆ ರಿಪೀಟ್ ಆಗಿದೆ. ಸೌದೆನ ಹೇಗೆ ಸೀಳ್ತಾಯಿದ್ರು, ಬೆರಣಿ, ಎತ್ತಿನ ಗಾಡಿಗಳು, ಪ್ರತಿಯೊಂದನ್ನು ನೋಡ್ಬೋದು. ಇಂಥ ವಿಷಯ ಇಲ್ಲಿ ಮಾಡಿಲ್ಲ ಅನ್ನೋ ಥರದಲ್ಲಿಲ್ಲ, ಪ್ರತಿಯೊಂದು ವಿಷಯಗಳನ್ನ ಇಲ್ಲಿ ಚಿತ್ರೀಕರಿಸಲಾಗಿದೆ. ಬಂದು ನೋಡಿ ನೀವೆಲ್ಲರೂ. ಹಾಗೆ ನೋಡಿ, ಮಕ್ಕಳಿಗೆ ರಾಗಿ ಮಾಲ್ಟ್ ಮಾಡುವಂತಹ ವಿಧಾನ, ಪೋಸ್ಟ್ ಅವ್ರು ಬರ್ತಾಯಿದ್ರು. ಆವಾಗ ಪೋಸ್ಟು, ಮನಿ ಆರ್ಡ್ರು. ಈಗ ಪಾಪ ಪೋಸ್ಟ್ಮ್ಯಾನು ಲೆಟ್ರ್ಗಳು ಮನಿ ಆರ್ಡ್ರನ್ನ ತಂದುಕೊಡೋದೇ ಇಲ್ಲ, ಎಲ್ಲ ಪೇಟಿಎಮ್ಮು ಇದರಲ್ಲೇ ಎಲ್ಲ ಎಲ್ಲಿ ಬೇಕಾದ್ರೂ ಒಂದು ಕ್ಷಣದಲ್ಲಿ ದುಡ್ಡು ಟರ್ನ್ ಆಗುತ್ತೆ. ಮೆಸೇಜು ಎಲ್ಲನೂ ಟರ್ನ್ ಓವರು ಒಂದು ಕ್ಲಿಕ್ಕಲ್ಲಿ ಆಗ್ತಾಯಿದೆ. ಆ ಕಾಲದಲ್ಲಿ ಎಷ್ಟೆಲ್ಲ ಅನುಭವಿಸ್ತಾಯಿದ್ರು ನೋಡಿ. ಬಟ್ ಅದರಲ್ಲೇ ಖುಷಿ ಇತ್ತು, ಎಂಜಾಯ್ ಮಾಡ್ತಾಯಿದ್ರು ಜನ. ಟೈಮ್ ಇರ್ತಾಯಿತ್ತು ಜನಗಳ ಜೊತೆ ಒಬ್ರಿಗೊಬ್ರು ಮಾತಾಡ್ಕೊಳ್ಳೋಕ್ಕೆ, ಕಷ್ಟ ಸುಖ ಶೇರ್ ಮಾಡ್ಕೊಳ್ಳೋಕ್ಕೆ ಟೈಮ್ ಇರ್ತಾಯಿತ್ತು. ಈಗ ಯಾರಿಗೂ ಟೈಮ್ ಇಲ್ಲ. ಮೊಬೈಲ್ ಒಳಗಡೆ ಮುಳುಗೋಗಿದ್ರೆ ಅಕ್ಕಪಕ್ಕದಲ್ಲಿ ಏನು ನಡೀತಾ ಇದೆ, ಪಕ್ಕದಲ್ಲಿ ಕೂತಿರೋ ಮನುಷ್ಯ ಏನು ಮಾಡ್ತಿದ್ದಾನೆ ಅನ್ನೋದು ಯಾರಿಗೂ ಅರಿವೇ ಇಲ್ಲ. ಆ ರೀತಿಯಾಗಿದೆ ಜನ. ತುಂಬ ನಮಗೆ ಕಂಫರ್ಟ್ಸ್ ಜಾಸ್ತಿ ಆಗಿಬಿಟ್ಟು ಟೈಮ್ ಇಲ್ಲ. ಆವಾಗ ಎಷ್ಟೆಲ್ಲ ಕಷ್ಟಪಟ್ಟು ಆ ಟೈಮ್ನ ಇದನ್ನು ಮಾಡ್ತಿದ್ರು, ಅವ್ರಿಗೆ ಟೈಮ್ ಇರ್ತಾಯಿತ್ತು. ರುಬ್ತಾಯಿದ್ರು, ಕುಟ್ತಾಯಿದ್ರು, ಬಾವಿಗೆ ಹೋಗಿ ನೀರು ಸೇದ್ಕೊಂಬರ್ತಾಯಿತ್ತು, ಸೌದೆ ಒಲೆಯಲ್ಲಿ ಅಡುಗೆ ಮಾಡ್ತಾಯಿದ್ರು, ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತಾಯಿದ್ರು, ಒಟ್ಟಿಗೆ ಸಂಭಾಷಣೆ ಮಾಡ್ತಾಯಿದ್ರು, ಒಟ್ಟಿಗೆ ಚರ್ಚೆ ಮಾಡ್ಕೊಳ್ತಾಯಿದ್ರು. ಏನು ಮಾಡಬೇಕು, ಮನೆಗೆ ಏನು ತರಬೇಕು, ಮನೆ ವಿಚಾರಗಳಲ್ಲಿ. ಈಗ ಗಂಡ ಹೆಂಡ್ತಿಗೆ ಟೈಮ್ ಇರಲ್ಲ, ಅವ್ರಿಗೂ ಟೈಮ್ ಇರಲ್ಲ, ಮಕ್ಳಿಗೂ ಟೈಮ್ ಇರಲ್ಲ, ಯಾರ ಜೊತೆ ಕೂತ್ಕೊಂಡು ಊಟ ಮಾಡೋಕ್ಕೂ ಟೈಮ್ ಇರಲ್ಲ, ಎಲ್ಲದಕ್ಕೂ ಟೈಮ್ ಇಲ್ಲ. ಅದು ಎಲ್ಲಿಗೆ ಹೋಗಿದ್ದೆ ಟೈಮ್ ನನಗಂತೂ ಗೊತ್ತಾಗ್ತಾಯಿಲ್ಲ. ಇರಲಿ ಬಿಡಿ, ಅದ್ರ ಬಗ್ಗೆ ಡಿಸ್ಕಷನ್ ಬೇಡ. ಈ ನಮ್ಮ ಹಳ್ಳಿಯ ಸೊಗಡನ್ನು ನೋಡ್ತಾ ಇದ್ದೀರಾ. ಜನಜೀವನ ಹೇಗಿತ್ತು, ಮನೆಗಳು ಹೇಗಿತ್ತು, ಅವರ ವೃತ್ತಿ ಪ್ರವೃತ್ತಿಯನ್ನು ಯಾವ ರೀತಿ ಮಾಡ್ತಾಯಿದ್ರು, ತಮ್ಮ ಕೆಲಸಗಳನ್ನ ಹೇಗೆ ಮಾಡ್ತಾಯಿದ್ರು. ಒಂದು ಊರಿನಲ್ಲಿ ಚಪ್ಪಲಿ ಹೊಲಿಯೋನಿಂದ ಹಿಡಿದು ಅಗಸರು, ಕಟ್ಟಿಂಗ್ ಮಾಡೋರು, ಹೀಗೆ ಎಲ್ಲ ಜನಕ್ಕೆ ಏನೇನು ಬೇಕು, ನಾಟಿ ವೈದ್ಯರ ಮನೆ ಇರ್ತಾಯಿತ್ತು, ಬಟ್ಟೆ ಹೊಲಿಯೋರು, ದರ್ಜಿ ಇರ್ತಾಯಿದ್ರು, ಒಂದು ಮನೆ ಇರ್ತಾಯಿತ್ತು.
ಪ್ರತಿಯೊಂದೂ ಇಲ್ಲಿ ನೀಟಾಗಿ ಅಚ್ಚುಕಟ್ಟಾಗಿ ತೋರಿಸಿದ್ದಾರೆ. ಈಗ ಒಂದು ಎತ್ತಿನ ಗಾಡಿ ತಯಾರು ಮಾಡಬೇಕಂದ್ರೆ ಅವರೇ ತಯಾರು ಮಾಡ್ಕೊಳ್ಳೋರು. ಎತ್ತುಗಳಿರ್ತಾಯಿದ್ರು, ಬಂಡಿನ ಹೇಗೆ ಮಾಡೋದು ಅಂತ ಅವರೇ ಮಾಡ್ತಾಯಿದ್ರು. ಅಲ್ಲಿ ಒಬ್ಬ ಬಡಿಗ ಇರ್ತಾಯಿದ್ದ, ಕಮ್ಮಾರ ಇರ್ತಾಯಿದ್ದ, ಚಮ್ಮಾರ ಇರ್ತಾಯಿದ್ದ. ಪ್ರತಿಯೊಂದೂ ಒಂದು ಊರಲ್ಲಿ ಆ ಊರಿಗೆ ಅವಶ್ಯಕತೆ ಏನೆಲ್ಲ ಇರುತ್ತೆ ಅದಕ್ಕೆ ಬೇಕಾಗಿರ್ತಕ್ಕಂತಹ ಕೆಲಸಗಳನ್ನು ಮಾಡುವಂಥವರು ಆ ಊರುಗಳಲ್ಲಿ ಇರ್ತಾಯಿದ್ರು. ಇಲ್ಲಿ ನೋಡಿ ಬಡಿಗ ನೋಡ್ತಾ ಇದ್ದೀರಾ ಎಷ್ಟು ಚೆನ್ನಾಗಿ ಅವರು ಕೆಲಸಗಳನ್ನ ಮಾಡ್ತಾಯಿದ್ದಾರೆ. ಹಾಗೆ ಊರಲ್ಲಿ ಒಂದು ದೊಡ್ಡ ಬಾವಿ ಇರ್ತಾಯಿತ್ತು. ಆ ಬಾವಿನಲ್ಲೇ ಎಲ್ಲ ನೀರು ಸೇದ್ಕೊಂಡು ಬರ್ತಾಯಿದ್ರು. ಮತ್ತು ಊರಿಗೊಂದು ಶಾಲೆ ಇರ್ತಾಯಿತ್ತು. ಆ ಶಾಲೆಯಲ್ಲಿ ಮಕ್ಕಳಿಗೆ ಒಂದೇ ಟೀಚರು ಸುಮಾರು ಮಕ್ಕಳು ಇರ್ತಾಯಿದ್ರು. 1ನೇ ಕ್ಲಾಸಿಂದ 10ನೇ ಕ್ಲಾಸ್ವರೆಗೂ ಒಂದೇ ಟೀಚರ್ ಪಾಠ ಮಾಡ್ತಾಯಿದ್ರು. ಆ ಟೀಚರ್ಗೆ ಮಕ್ಕಳು ಅಷ್ಟು ಗೌರವ ಕೊಡ್ತಾಯಿದ್ರು. ಮಕ್ಕಳ ಪ್ರತಿಯೊಂದು ಮಗು ಹೆಸರಿಂದ ಹಿಡಿದು ನೆನಪಿಟ್ಕೊಳ್ತಾಯಿದ್ರು ಟೀಚರು. ಆ ಥರ ಕಾಲ ತುಂಬ ಚೆನ್ನಾಗಿತ್ತು. ಆ ಕಾಲಕ್ಕೆ ಒಂದು ಸತಿ ಹೋಗಿ ನೋಡ್ಕೊಂಡು ಬರೋಣ. ನನ್ನ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಒಂದು ಒಳ್ಳೊಳ್ಳೆ ವಿಡಿಯೋಗಳನ್ನ ನಿಮ್ಮ ಮುಂದೆ ತರುವಂಥ ಪ್ರಯತ್ನ ಮಾಡ್ತೀನಿ. ಹಾಗೆ ಕಂಟಿನ್ಯೂ ಮಾಡ್ತಾ ಹೋದರೆ ಬಾವಿ ಹೇಳಿದೆ ನೋಡಿ, ಎಷ್ಟು ಒಂದು ಬಾವಿಗೆ 4-5 ಕಡೆ ಗಾಲಿಗಳಿರುತ್ತೆ. ಯಾಕಂದರೆ ಆ ಕಡೆ ಬರೋರು ಆ ಕಡೆ ಸೇದ್ಕೋತಾರೆ, ಈ ಕಡೆ ಬರೋರು ಈ ಕಡೆ ಸೇದ್ತಾರೆ ನೀರೆಲ್ಲ. ಆ ರೀತಿಯಾಗಿ ಒಂದು ಬಾವಿನ 4 ದಿಕ್ಕಿಗೂ ಗಾಲಿಗಳನ್ನ ಹಾಕಿಟ್ಟಿರ್ತಾರೆ. ಹಾಗೆ ಬೆಳೆಗಳನ್ನ ಬೆಳೆಯುವಂಥದ್ದು ಸಹ ಇಲ್ಲಿ ನೋಡಬಹುದು ನೀವು. ಯಾವ ರೀತಿ ಯಾವ್ಯಾವ ಬೆಳೆಗಳನ್ನ ಬೆಳೀತಾರೆ, ತರಕಾರಿಗಳು ಬೆಳೀತಾರೆ ಅನ್ನೋದು ಇಲ್ಲಿ ಪ್ರತಿಬಿಂಬಿಸಿದ್ದಾರೆ. ಎಷ್ಟು ಜಾಗದಲ್ಲಿ ಮಾಡ್ಕೊಂಡಿದ್ದಾರಪ್ಪ, ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಹಾಗೆ ಎತ್ತುಗಳಲ್ಲಿ ಈಗ ಬೆಳೆದಿರ್ತಕ್ಕಂತಹ ಭತ್ತ ಇರಬಹುದು, ರಾಗಿ ಇರಬಹುದು, ಈ ಥರವನ್ನೆಲ್ಲ ಎತ್ತುಗಳ ಸಹಾಯದಿಂದ ತುಳಿಸೋದು ಅಂತಾರೆ. ಎತ್ತುಗಳನ್ನ ರೌಂಡಾಗಿ ಕಟ್ಟಿ ಅವ್ರನ್ನ ಓಡಿಸ್ತಾನೇ ಇರ್ತಾರೆ. ಅದು ತುಳಿದು ಆ ರಾಗಿ ಮತ್ತು ಭತ್ತ ಎಲ್ಲ ಉದುರುತ್ತೆ. ಅದನ್ನು ಮತ್ತೆ ಕಣ ಅಂತಾರೆ. ಕಣದಲ್ಲಿ ಹಾಕ್ಬಿಟ್ಟು ಕೇರ್ಬಿಟ್ಟು ಅದನ್ನು ಶುದ್ಧೀಕರಣ ಮಾಡ್ಕೊಳ್ತಾರೆ. ಅಲ್ಲಿ ಗುಂಡು ನೋಡ್ತಾ ಇದ್ದೀರಲ್ಲ, ಆ ಗುಂಡನ್ನು ಸಹ ಎತ್ತುಗಳಿಗೆ ಕಟ್ಬಿಟ್ಟು ಆ ಗುಂಡನ್ನು ಎಳಿಸ್ತಾರೆ. ಒಂದು ರಾಗಿ ಮೇಲೆ ಅಥವಾ ಭತ್ತ, ಹುರುಳಿ ಈ ಥರದ್ರ ಮೇಲೆ ಅದು ಈಸಿಯಾಗಿ ನುಣ್ಣಗಾಗುತ್ತೆ. ಆಮೇಲೆ ಅದನ್ನೆಲ್ಲ ಕ್ಲೀನ್ ಮಾಡ್ಕೊಳ್ತಾರೆ. ಆ ಥರ ಇನ್ಸ್ಟ್ರೂಮೆಂಟ್ಸ್ನೆಲ್ಲ ಆವಾಗಲೇ ಯೂಸ್ ಮಾಡ್ತಾಯಿದ್ರು. ಇಲ್ಲಿ ನೋಡಿದ್ರೆ ನಿಮಗಿದು ಒಂದು ಸಂತೆ ಸೆಟಪ್ಪು. ಸಂತೆ ಅಂದರೆ ವಾರಕ್ಕೆ ಒಂದು ದಿವಸ ಸಂತೆ ಆಗುತ್ತೆ. ಸಂತೆಯಲ್ಲಿ ಬೇಕಾಗಿರ್ತಕ್ಕಂತಹ ಪದಾರ್ಥಗಳಿರಬಹುದು, ಧಾನ್ಯಗಳಿರಬಹುದು. ಹಾಗೆ ಮುಂದಕ್ಕೆ ನೋಡಿದ್ರೆ ಎತ್ತು, ಹಸು, ಕರುಗು, ಕುರಿ ಈ ಥರದ್ದೆಲ್ಲ ಮಾರಾಟದ್ದು ಒಂದು ಇರುತ್ತೆ. ಅದನ್ನು ಸಹ ಇಲ್ಲಿ ತೋರಿಸಿದ್ದಾರೆ. ಆ ಎತ್ತುಗಳ ಬಗ್ಗೆ ತುಂಬ ವಿವರವಾಗಿ, ಅಂದರೆ ಕೊಂಡ್ಕೋಬೇಕಂದ್ರೆ ಎತ್ತನ್ನು ಪರೀಕ್ಷೆ ಮಾಡ್ತಾರೆ. ಯಾವ ರೀತಿ ಪರೀಕ್ಷೆ ಮಾಡ್ತಾರಂದರೆ ಸುಳಿ ಪರೀಕ್ಷೆ ಮಾಡ್ತಾರೆ, ಹಲ್ಲು ಪರೀಕ್ಷೆ ಮಾಡ್ತಾರೆ, ಮತ್ತು ಬಾಲ. ಕೆಲವೊಂದು ಅವ್ರಿಗೆಲ್ಲ ಹಳ್ಳಿಯವ್ರಿಗೆ ಗೊತ್ತಿರುತ್ತೆ ಪರೀಕ್ಷೆ ಮಾಡುವ ವಿಧಾನ. ಮತ್ತು ಅಲ್ಲಿ ರೈತರು ಕೊಂಡ್ಕೊಳ್ಳೋವಾಗ ನಡೆಸುವಂತಹ ಸಂವಾದಗಳು ಎಲ್ಲ ತುಂಬ ವಿವರವಾಗಿ ಇಲ್ಲಿ ಚಿತ್ರೀಕರಿಸಲಾಗಿದೆ. ಹಾಗೆ ಇಷ್ಟೆಲ್ಲ ನೋಡ್ಕೊಂಡು ಬಂದವ್ರಿಗೆ ಊಟ ತಿಂಡಿ ಹಶ್ವಾಗಿರುತ್ತಲ್ವ. ಹಾಗೆ ಇಲ್ಲಿ ಒಂದು ರೆಸ್ಟೋರೆಂಟ್ ಸಹ ಇದೆ. ನಾವೇನು ಒಳಗಡೆಗೆ ಹೋಗಲಿಲ್ಲ, ಯಾಕಂದರೆ ನನ್ನ ಫ್ರೆಂಡ್ ಮನೆಯಲ್ಲಿ ಭಾರಿ ಭೋಜನ ಆಗಿತ್ತು ನಮ್ಮದು. ಊಟ ಮಾಡಿಕೊಂಡು ಬಂದಿರೋದ್ರಿಂದ ನಾವು ಜಸ್ಟ್ ನೋಡ್ಕೊಂಡು ಬಂದ್ವಿ. ಇಲ್ಲಿ ನೋಡಿ ಒಂದು ಅಖಾಡ ಸಹ ಮಾಡ್ತಾಯಿದ್ದಾರೆ. ಆವಾಗ ಟೈಮ್ ಪಾಸ್ಗೆ ತಿಂಗಳಲ್ಲೋ 2 ತಿಂಗಳಲ್ಲೋ ಈ ರೀತಿಯಾದಂತಹ ಒಂದು ಕುಸ್ತಿ ಪಂದ್ಯಗಳು, ಆಮೇಲೆ ಸಾಮಾನ್ಯ ಊರಿಗೊಂದು ದೇವಾಲಯ ಇರುತ್ತೆ. ದೇವಾಲಯದಲ್ಲಿ ರಾಮ ಭಜನೆಗಳು, ಸಂಕೀರ್ತನೆಗಳು, ಆಮೇಲೆ ಏನು ಹೇಳ್ತಾರೆ, ರಾಮಾಯಣದ ಬಗ್ಗೆ, ಮಹಾಭಾರತದ ಬಗ್ಗೆ ತಿಳುವಳಿಕೆ ಕೊಡುವಂತಹ ಕಥೆಗಳನ್ನೆಲ್ಲ ಹೇಳೋದು, ಈ ರೀತಿಯಾಗಿ ಊರುಗಳಲ್ಲಿ ಮಾಡ್ತಾಯಿದ್ರು. ಅದೆಲ್ಲವನ್ನು ಇಲ್ಲಿ ನಾವು ನೋಡ್ಬೋದು. ಹಾಗೆ ಈಗ ಮಕ್ಕಳು ಎಲ್ಲ ಬಂದಿರ್ತಾರೆ ಫ್ಯಾಮ್ಲಿ ಜೊತೆ. ಈಗ ಸ್ಮಾಲ್ ಎಂಟರ್ಟೈನ್ಮೆಂಟು ಮಕ್ಕಳಿಗೋಸ್ಕರ ಇದು ಸಹ ಚೆನ್ನಾಗಿತ್ತು. ಹಳೆ ಸೈಕಲ್ಗಳನ್ನೆಲ್ಲ ಇಟ್ಟಿದ್ದಾರೆ. ನಾವೆಲ್ಲ ಫ್ರೆಂಡ್ಸ್ ಎಲ್ಲ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ, ರೀಲ್ಸ್ ಎಲ್ಲ ಮಾಡಿದ್ವಿ. ಇವರು ಅನಂತಿ
ಆಮೇಲೆ ನಾನು ಸೈಕಲ್ ನೋಡಿ ಎಷ್ಟು ಚೆನ್ನಾಗಿದೆ. ಇದು ಒಂದು ರೌಂಡ್ಗೆ ಇಷ್ಟು ಅಂತ ಪೇ ಮಾಡಿ ತಗೋಬೇಕು. ಹಾಗೆ ನಾವು ಟೋಟಲ್ಲಾಗಿ ಒಂದಷ್ಟು ಗೇಮ್ಸ್ ತಗೊಳ್ಳೋಣ ಅಂತ ಹೇಳ್ಬಿಟ್ಟು ತಗೊಂಡು ಎಲ್ಲರೂ ಟ್ರೈ ಮಾಡಿದ್ವಿ. ನಾವು ಒಂದು ಸ್ವಲ್ಪ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಸ್ವಲ್ಪ ಏನು ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಅಪರೂಪಕ್ಕೆ ಸಿಕ್ಕಿರೋ ಫ್ರೆಂಡ್ಸು, ತುಂಬ ಖುಷಿಯಿಂದ ಎಂಜಾಯ್ ಮಾಡಿದ್ವಿ. ಈ ಥರ ಎಲ್ಲ ಚಿತ್ರಗಳೆಲ್ಲ ನೋಡಿ ಇಲ್ಲೆಲ್ಲ ಚೆನ್ನಾಗಿ ಆಟ ಆಡಿದ್ವಿ ಎಲ್ಲರೂ. ನಮ್ಮ ರೇಣಿ ಎಲ್ಲ ವಿಡಿಯೋ ಮಾಡಿದ್ರು, ಎಲ್ಲ ಓಲ್ಡ್ ಫ್ರೆಂಡ್ಸ್ ಸಿಕ್ಕಿದ್ದೀರಾ ಎಂಜಾಯ್ ಮಾಡಿ ಅಂತ ತುಂಬ ಖುಷಿಪಟ್ವಿ. ಚೆನ್ನಾಗಿತ್ತು ಎಲ್ಲ. ಒಂದು ನಮಗೆ ಒಂದು 2.5 ಅವರ್ಸ್ ಆಯಿತು ಇದನ್ನೆಲ್ಲ ನಾವು ನೋಡಿಕೊಂಡು ಬರೋದಕ್ಕೆ. ಹಾಗೆ ಚೆನ್ನಾಗಿ ಟೈಮ್ ಪಾಸು ಆಗುತ್ತೆ, ಚೆನ್ನಾಗಿದೆ, ಬೋರ್ ಅನಿಸಲ್ಲ. ಆಮೇಲೆ ತುಂಬ ವಿಶಾಲವಾಗಿರೋ ಜಾಗ ಆಗಿರೋದ್ರಿಂದ ನೀವು ಅಲ್ಲಲ್ಲಿ ಆರಾಮಾಗಿ ಕೂತ್ಕೊಂಡು ಬರ್ಬೋದು. ಏನಾದರೂ ತಿಂಡಿ ಗಿಂಡಿ ತೊಗೊಂಡು ಹೋಗಿದರೆ ತಿನ್ಕೊಂಡು ಬರ್ಬೋದು. ಪ್ಲಾಸ್ಟಿಕ್ ನಾಟ್ ಅಲೋಡ್, ಬಟ್ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಹಾಗೆ ಎಲ್ಲರಿಗೂ ಖುಷಿ ಕೊಡೋ ರೀತಿಯಲ್ಲಿ ಈ ವಿಲೇಜ್ ಇದೆ. ನಿಮಗೆಲ್ಲ ಇಷ್ಟ ಆದರೆ ವಿಲೇಜ್ನ ವಿಸಿಟ್ ಮಾಡಿ. ಓಕೆ, ಬಾಯ್ ಬಾಯ್, ಟೇಕ್ ಕೇರ್.